ಡೋಜಿ ಅಂದರೆ ನೀವು ಎಲ್ಲರ ಹೆಸರು ಕೇಳೇ ಇರ್ಬೋದು. ಈ ಡಾಕ್ಯುಮೆಂಟ್ ಬಂದ್ಬಿಟ್ಟು ಜಿರೋದ ವಾರ್ಸಿಟಿ ಅವ್ರದ್ದು. ನೀವು ಬೇಕಾದರೆ ಇಲ್ಲಿ ಕೂಡ ಓದಿ ತಿಳ್ಕೊಬೋದು. ಡೋಜಿ ಅಂದರೆ ಏನಂದರೆ ಓಪನಿಂಗ್ ಪ್ರೈಸ್ ಮತ್ತು ಕ್ಲೋಸಿಂಗ್ ಪ್ರೈಸು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಅದು ಫ್ಲಾಟ್ ಬಾಡಿನೂ ಮಾಡಿರುತ್ತೆ ಅಥವಾ ಸ್ವಲ್ಪ ಚಿಕ್ಕ ಬಾಡಿನೂ ಮಾಡಿರುತ್ತೆ. ಆದರೆ ಇಲ್ಲಿ ಆಲ್ಮೋಸ್ಟ್ ಸೇಮ್ ಶಾಡೋ ಇರುತ್ತೆ ಮೇಲೆ ಕೆಳಗೆ. ಇಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಚೂರು ಆಲ್ಮೋಸ್ಟ್ ನೋಡಲಿಕ್ಕೆ ಸಿಮಿಲರ್ ಆಗಿರುತ್ತೆ. ಅದು ರೆಡ್ ಕ್ಯಾಂಡಲ್ ಆಗಿರ್ಬೋದು, ಅದು ಬ್ಲೂ ಕ್ಯಾಂಡಲ್ ಆಗಿರ್ಬೋದು, ಯಾವುದಾದ್ರೂ ಸೇಮ್ ವರ್ಕ್ ಆಗುತ್ತೆ. ಯಾವುದೇ ಕ್ಯಾಂಡಲ್ ಮಾಡಿದ್ರು ಸೇಮ್ ಆಗಿ ವರ್ಕ್ ಆಗುತ್ತೆ. ಇದನ್ನ ಚಾರ್ಟ್ನಲ್ಲಿ ತಿಳ್ಕೊಂಡು ಬನ್ನಿ. ಅದೇನಂತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ. ಇಲ್ಲಿ ನೋಡಿ ಮಾರ್ಕೆಟು ಬೇರೆ ಸ್ಟ್ಯಾಂಡಲ್ ಇದೆ. ಇದು ರಿಲಯನ್ಸ್ ಚಾರ್ಟ್ ಬಂದ್ಬಿಟ್ಟು ಡೇ ಟೈಮ್ ಫ್ರೇಮಲ್ಲಿ ಬೇರೆ ಸ್ಟ್ಯಾಂಡಲ್ಲಿ ಇದ್ದ ಈ ಚಾರ್ಟು ಇಲ್ಲಿ 1 ಡೇ ಡೋಜ್ ಕ್ಯಾಂಡಲ್ ಮಾಡಿರುತ್ತೆ. ಡೋಜ್ ಕ್ಯಾಂಡಲ್ ಅಂದರೆ ಬೈ ಫರ್ದರ್ ಟ್ರೆಂಡ್ ಕಂಟಿನ್ಯೂಷನ್ಗೆ ಸೆಲ್ಲಿಂಗ್ ಪ್ರೆಷರ್ ಇಲ್ಲ ಅಂತ ಇದು ತಿಳಿಸ್ಕೊಡುತ್ತೆ. ಇದು ಕನ್ಫರ್ಮ್ ಮಾಡೋದು. ಈ ಡೋಜಿ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಬೈಯರ್ ಸೈಡು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಟ್ರೆಂಡ್ ಕಂಟಿನ್ಯೂ ಆಗಲಿಕ್ಕೆ ಬೇರೆ ಸೆಲ್ಲಿಂಗ್ ಸೈಡ್ ಏನು ವಾಲ್ಯೂಮ್ ಬರದೇ ಇರೋ ಕಾರಣ ಇದು ಬೈಯಿಂಗ್ ಸೈಡು ಬೈಯರ್ ಸೆಟಲ್ಮೆಂಟ್ ಆದಮೇಲೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಮಾಡ್ತಾರೆ. ಅದೇ ಆಮೇಲೆ ಈ ಕನ್ಫರ್ಮೇಷನ್ ನೋಡಿ ಎಲ್ಲ ಬೈಯರ್ಸ್ಗೂ ಒಟ್ಟಿಗೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋ ಕಾರಣ ನೆಕ್ಸ್ಟ್ ಫರ್ದರ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಈ ಡೋಜಿ ಕ್ಯಾಂಡಲ್ ನೋಡಿಕೊಂಡು ಹೇಗೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂದರೆ, ಈ ಡೋಜಿ ಕ್ಯಾಂಡಲ್ ಆಗಿರ್ತಲ್ಲ, ಈ ಥರ ನೀವು ರಿಸ್ಕ್ ಟೇಕರ್ ಆಗಿದ್ರೆ ಇದೇನು ಡೋಜಿ ಫಾರ್ಮ್ ಮಾಡಿರುತ್ತಲ್ಲ, ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಇಲ್ಲಿ ಕ್ಲೋಸ್ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ 3:20 ಮಾರ್ಕೆಟ್ ಕ್ಲೋಸಿಂಗ್ ಇನ್ನೊಂದು 10 ನಿಮಿಷ ಇರುತ್ತೆ ಅಂದರೆ ನೀವು ಈ ಕ್ಯಾಂಡಲ್ ಕನ್ಫರ್ಮೇಷನ್ ಮಾಡಿಕೊಂಡು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲ ನೀವು ರಿಸ್ಕ್ ಟೇಕರ್ ಅಲ್ಲ, ನಾನು ಸೇಫ್ ಆಗಿ ಪ್ಲೇ ಮಾಡ್ತೀನಿ ಅಂದರೆ ಇದು ನೀವು ನೆಕ್ಸ್ಟ್ ಡೇ ಕ್ಯಾಂಡಲ್ ಎಲ್ಲಿ ಓಪನ್ ಆಗುತ್ತೆ ನೋಡಿ. ಸಪೋಸ್ ಇದು ಡೋಜಿ ಕ್ಯಾಂಡಲ್ ಲೋನ ಕೆಳಗೆ ಕ್ಯಾಂಡಲ್ ಫಾರ್ಮ್ ಆದರೆ ನೀವು ಟ್ರೇಡ್ ಅವಾಯ್ಡ್ ಮಾಡ್ಬೋದು. ಸಪೋಸ್ ಇದ್ರ ಟಾಪ್ನ ಡೋಜಿ ಕ್ಯಾಂಡಲ್ನ ಹೈ ಬ್ರೇಕ್ ಮಾಡ್ತಾ ಇತ್ತಂದರೆ ನೀವು ಇಲ್ಲಿ ಟ್ರೇಡ್ ತಗೊಂಡು ಡೋಜಿ ಲೋನ ನೀವು SL ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಫರ್ದರ್ ನೀವು ನೆಕ್ಸ್ಟ್ ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಅಲ್ಲಿ ಅದನ್ನು ನೋಡಿಕೊಂಡು ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ಬೋದು. ನೀವು ಡೋಜಿ ಬಗ್ಗೆ ಏನಾದ್ರು ತಿಳ್ಕೊಬೇಕಾದ್ರೆ ಜಿರೋದ ವಾರ್ಸಿಟಿಯಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಇನ್ನಷ್ಟು ನಾಲೆಜ್ನ ತೊಗೋಬೋದು.